ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸಂಡೂರು ಉಪಚುನಾವಣೆಯ ಸಂದರ್ಭದಲ್ಲಿನೇ ಹೇಳಿದ್ದೆ ಸ್ಪಷ್ಟವಾಗಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿದೆ ಅಂತ ಹೇಳಿದ್ದೆ ಅಂತ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ಯಾರ ಬಗ್ಗೆ ಯಾರು ಮಾತನಾಡ್ತಾ ಇದ್ದಾರೆ ಇಲ್ಲಿ ಅಂತ. ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟು ಸಿಬಿಐ ಕೋರ್ಟ್ ಅವರಿಗೆ ತಪ್ಪು ಸಾಬೀತಾದ ನಂತರದಲ್ಲಿ ಶಿಕ್ಷೆಯನ್ನು ಪ್ರಕಟಿಸಿತ್ತು. ಇದೀಗ ಅದಕ್ಕೆ ತಡೆಯಾಜ್ಞೆ ಬಂದ ನಂತರದಲ್ಲಿ ಬಂದಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಚುನಾವಣೆ ವೆಚ್ಚಕ್ಕೆ ಅಕ್ರಮ ಹಣ ಖರ್ಚು ಮಾಡಿದ್ದಾರೆ, ಸರ್ಕಾರದ ಹಣ ಚುನಾವಣೆಯಲ್ಲಿ ಉಪಯೋಗ ಮಾಡಿದ್ದಾರೆ, ಗೋವಾ ತೆಲಂಗಾಣಕ್ಕೆ ವಾಲ್ಮೀಕಿ ಹಗರಣದ ಹಣ ಬಳಕೆಯಾಗಿದೆ, ನನ್ನ ಮೇಲೆ 6 ಇಡಿ ಪ್ರಕರಣ ಇತ್ತು, ಇಡಿಯವರು ಆಧಾರ ಇಲ್ಲದ ಯಾರ ಮೇಲೂ ಕೂಡ ದಾಳಿ ಮಾಡೋದಿಲ್ಲ, ವಾಲ್ಮೀಕಿ ಹಣ ಬಳ್ಳಾರಿ ರಾಯಚೂರು ಕೊಪ್ಪಳ ಎಲ್ಲ ಕಡೆಗಳಲ್ಲೂ ಬಂದಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಮಾತನಾಡಿದ್ದಾರೆ ಜನಾರ್ದನ ರೆಡ್ಡಿ. ಸಂಪೂರ್ಣವಾಗಿ ಅವರಿಗೆ ಲಿಂಕ್ ಸಿಕ್ಕಿ ಅಮೌಂಟು ವ್ಯವಹಾರ ನಾನು ತಮಗೆ ಹೇಳಿದೆ ಹಿಂದೆ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿಯಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ರಾಯಚೂರು ಜಿಲ್ಲೆಯಿಂದ ಹಿಡಿದು ಬಾರ್ ಅಂಗಡಿಗಳಿಗೆ, ಬಂಗಾರ ಅಂಗಡಿಗಳಿಗೆ, ಕಿರಾಣ ಅಂಗಡಿಗಳಿಗೆ, ರೈತರ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅವರಲ್ಲಿ ಇರುವಂಥ ಕ್ಯಾಶನ್ನು ಇವರು ತಗೊಂಡು ಅವ್ರಿಗೆ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ಪರ್ಚೇಸರು ಪಾಪ ಅಮಾಯಕರು, ಹೌದು ನಿನ್ನ ಹತ್ರ 5 ಲಕ್ಷ ಇದೆ ಅಂದರೆ 5 ಲಕ್ಷ ಕ್ಯಾಶ್ ಇದೆ ಅಂದರೆ ಹಣ ನಾನು ನಿನಗೆ ಬೆಳಿಗ್ಗೆ 5 ಲಕ್ಷ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಹೊಡಿತೀನಿ, ಕ್ಯಾಶ್ ಕಳಿಸ್ಬಿಡು ಅಂತೇಳಿ ಈ ರೀತಿ ತೊಗೊಂಡಿದ್ದಾರೆ. ಇವತ್ತೇನಾಗಿದೆ ಇಡಿಯಲ್ಲಿ ಇವರೆಲ್ಲರನ್ನ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಅವರ ಮೇಲೆ ಇವ್ರ ಮೇಲೆ ಅವರು ಆರೋಪ, ಈ ಆರೋಪಗಳನ್ನು ಜನ ನೋಡ್ತಾ ಇದ್ರೆ ನಿಜಕ್ಕೂ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಹೇಳಿ, ಯಾಕಂದರೆ ಇಬ್ಬರ ಹಿನ್ನೆಲೆಗಳೇನಿದೆಯಲ್ಲ ಅದು ಇಲ್ಲಿ ಚರ್ಚೆ ಆಗುವಂಥ ವಿಷಯ. ದಶರಥ್, ಖಂಡಿತವಲ್ಲೂ ಕೂಡ ಏನು ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಸ್ವತಃ ಜನಾರ್ದನ ರೆಡ್ಡಿ ಅವರು ಜೈಲು ಪಾಲಾಗಿದ್ರು. ತದನಂತರ ಇದೀಗ ಹೈಕೋರ್ಟ್ ಅವರಿಗೆ ಜಾಮೀನು ನೀಡಿದ ಏನು ಕ್ಷಣವೇ ಅವತ್ತೇ ಏನಂತಂದ್ರೆ ಸ್ವತಃ ಏನು ಕಾಂಗ್ರೆಸ್ನ ಸಂಸದರು ಮತ್ತು ಶಾಸಕರಿಗೆ ಇಡಿ ಶಾಕ್ ನೀಡಿರುವಂತದ್ದು, ಕಾಂಗ್ರೆಸ್ನ ಸಂಸದರಿರ್ಬೋದು ಶಾಸಕರಿರ್ಬೋದು ಅವರಿಗೆ ಶಾಕ್ ನೀಡಿದ ಬೆನ್ನಲ್ಲೇ ಇದೀಗ ಸ್ವತಃ ಜನಾರ್ದನ ರೆಡ್ಡಿ ಅವರು ಗಂಗಾವತಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟ ಬಳಿಕ ಸ್ವತಃ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿರುವಂತದ್ದು. ಇಡಿ ವಿಚಾರದಲ್ಲಿ ನನಗೆ ಸುಮಾರು 6 ಕೇಸ್ಗಳಿತ್ತು, ನಾನು ಆ 6 ಕೇಸ್ಗಳ ಕಡೆ ಖುಲಾಸಾಗಿದ್ದೀನಿ. ಆದ್ರೆ ಇಡಿ ವಿಚಾರದಲ್ಲಿ ಏನಂದ್ರೆ ಬಹಳಷ್ಟು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಖಂಡಿತವೂ ಕೂಡ ಇಡಿ ದಾಳಿ ಮಾಡುವಂತ ಕೆಲಸ ಆಗಿರುತ್ತೆ. ಆ ಕಾರಣಕ್ಕಾಗಿ ಸ್ವತಃ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕಾಂಗ್ರೆಸ್ನ ಹಲವಾರು ನಾಯಕರು ಭಾಗಿಯಾಗಿರುತ್ತದೆ. ಯಾಕಂತಂದ್ರೆ ಏನು ವಾಲ್ಮೀಕಿ ನಿಗಮದಲ್ಲಿಂದ ಬಂದಂತ ಹಣವನ್ನ ಸ್ವತಃ ಕಾಂಗ್ರೆಸ್ ಪಕ್ಷವು ತೆಲಂಗಾಣ ಮತ್ತು ಗೋವಾ ಚುನಾವಣೆಗೆ ಬಳಸ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಪ್ರತಿಯೊಂದು ಕೆಲವೊಂದಿಷ್ಟು ಬಾರ್ಗಳಿರ್ಬೋದು, ಕಿರಾಣಿ ಶಾಪ್ ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಏನಂದ್ರೆ ಅಂಗಡಿಯ ಮಾಲೀಕರಿಗೆ ಇವರು ಸಿಕ್ಕಂಗೆ ಏನಂದ್ರೆ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು. ಇವೆಲ್ಲ ದಾಖಲೆಗಳು ಇಡಿಯವರು ಸಿಕ್ಕಿರೋದು. ಆ ಕಾರಣಕ್ಕಾಗಿ ಇದು ಏನಂದ್ರೆ ದಾಳಿ ಮಾಡಿರುವಂತದ್ದು. ಆ ಕಾರಣಕ್ಕಾಗಿ ಸ್ವತಃ ಕಾಂಗ್ರೆಸ್ ನಾಯಕರು ತಪ್ಪು ಮಾಡಿದ್ರೆ ಈ ವಾಲ್ಮೀಕಿ ನಿಗಮದ ಬಡವರ ಹಣವನ್ನ ನುಂಗಿ ನೀರು ಕೊಡುವಂತ ಕೆಲಸ ಕಾಂಗ್ರೆಸ್ ನಾಯಕರು ಮಾಡಿದ್ರೆ, ಆ ಕಾರಣಕ್ಕಾಗಿ ಇಡಿ ದಾಳಿ ಮಾಡಿದೆ ಅಂತೇಳಿ ಸ್ವತಃ ಈಗ ಜನಾರ್ದನ ರೆಡ್ಡಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು. ಎಲ್ಲಾ ದಾಖಲೆಗಳು ಇಡಿ ಅವರಿಗೆ ಸಿಕ್ಕಿದೆ. ಯಾಕಂತಂದ್ರೆ ಇವರು ಹಣ ಯಾವ ರೀತಿ ದುರುಪಯೋಗ ಅಂದ್ರೆ ಪ್ರತಿಯೊಂದು ಚುನಾವಣೆಗೆ ಏನಂದ್ರೆ ಲೋಕಸಭೆ ಬಳ್ಳಾರಿ ಲೋಕಸಭಾ ಚುನಾವಣೆ ಇರ್ಬೋದು, ಅದೇ ರೀತಿಯಾಗಿ ಬೈ ಎಲೆಕ್ಷನ್ ಏನು ವಿಧಾನಸಭೆ ಬೈ ಎಲೆಕ್ಷನ್ಗೆ ಈ ಹಣವನ್ನ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡಿದ್ರೆ ಆ ಹಣವನ್ನ ಪೋಲು ಮಾಡಿರುವಂತದ್ದು. ವಾಲ್ಮೀಕಿ ನಿಗಮದ ಹಣವನ್ನ ಈ ರೀತಿ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಆ ಕಾರಣಕ್ಕಾಗಿ ಇಡಿ ದಾಳಿ ಆಗಿದೆ ಅಂತೇಳಿ ಇದೀಗ ಗಂಭೀರವಾದಂತಹ ಆರೋಪ ಮಾಡಿರುವಂತದ್ದು. ದಶರಥ್, ಥ್ಯಾಂಕ್ ಯು ನಾಗರಾಜ್.